ಹಾಯ್ ನನ್ನ ಎಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ವಿ, ರೈಟ್, ದ ಫಂಡಮೆಂಟಲ್ಸ್ ಆಫ್ EVS. ಯಾಕಂದರೆ ಯಾವುದೇ ಸಬ್ಜೆಕ್ಟ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಅದರ ಫಂಡಮೆಂಟಲ್ಸ್ ಮೇಲೆ ನೀವು ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ಅದೇ ರೀತಿಯಾಗಿ ಇಲ್ಲಿ ನಾವು ಕೂಡ ಫಂಡಮೆಂಟಲ್ಸ್ ಮೇಲೆ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ವಿ, ಕರೆಕ್ಟಾ? ಅದ್ರೊಳಗೆ ಆಲ್ರೆಡಿ ನಾವು ಏನೇನು ಡಿಸ್ಕಷನ್ ಮಾಡಿದೀವಪ್ಪ ಅಂತ ನಾನು ನೋಡೋದಾದ್ರೆ, ಸೊ ದಟ್ಸ್ ಫಂಡಮೆಂಟಲ್ಸ್ ಒಳಗೆ ಯೂಶ್ವಲಿ ನಾವು ಏನು ಮಾಡಿದೀವಿ ಈಗ, ರೈಟ್. ಸೊ ವಿ ಯೂಶ್ವಲಿ ಡಿಸ್ಕಸ್ಡ್ ಅಬೌಟ್ ದಿ ರೈಟ್. ಮತ್ತೊಂದು ಸಾರಿ ಹೇಳೋದಾದ್ರೆ ಲಿಥೋಸ್ಪಿಯರ್ ಮಾಡೇವ, ಆಮೇಲೆ ಲಿಥೋಸ್ಪಿಯರಿಂದ ಪೆಡೋಸ್ಪಿಯರ್ ಮಾಡಿದ್ವಾ, ಪೆಡೋಸ್ಪಿಯರಿಂದ ಮತ್ತೆ ಅಟ್ಮಾಸ್ಫಿಯರ್ ಕೂಡ ಮಾಡಿದ್ದೀವಿ, ಕರೆಕ್ಟ್. ಹಾಗಾದರೆ ಇದು ಯಾವ ಥರ ನಮ್ಮ ಬಯೋಸ್ಪಿಯರ್ಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ, ಇದು ಹೇಗೆ ನಮ್ಮ ಬಯೋಸ್ಪಿಯರ್ಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ, ಯಾವುದು ಪೆಡೋಸ್ಪಿಯರ್. ಅದೇ ಥರ ಹೆಂಗೆ ಅಟ್ಮಾಸ್ಫಿಯರು ರೈಟ್ ನಮ್ಮ ಬಯೋಸ್ಪಿಯರ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಗೊತ್ತಾಯಿತು. ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಎರಡಿದೆ, ಒಂದು ಹೈಡ್ರೋಸ್ಪಿಯರ್ ಐತಾ, ಇನ್ನೊಂದು ವಿ ಹ್ಯಾವ್ ದ ಕ್ರಯೋಸ್ಪಿಯರ್. ಹಾಗಾದ್ರೆ ಇವತ್ತಿನ ಕ್ಲಾಸ್ ಒಳಗೆ ಹೌ ಹೈಡ್ರೋಸ್ಪಿಯರ್ ಇನ್ಫ್ಲೂಯೆನ್ಸಸ್ ದಿ ಬಯೋಸ್ಪಿಯರ್ ಅಂತ ನಾವು ನೋಡ್ತಾ ಹೋಗೋಣ. ಆಸ್ ಯೂಶುವಲ್ ನಾವು ಹೇಳಿದ್ವಿ, ರೈಟ್. ದ ಫಸ್ಟ್ ಹ್ಯಾಸ್ ವಿ ನಮ್ಮ ಕ್ಲಾಸ್ ನಾವು ಹೆಂಗೆ ಹೇಳ್ತೀವಿ ಅದೇ ಥರ ಶುರು ಮಾಡೋಣಪ್ಪ ಇಲ್ಲಿ, ರೈಟ್. ಮೀನಿಂಗ್ ಏನು ಹಾಗಿದ್ರೆ, ಹ್ಯಾಸ್ ಅ ಹೈಡ್ರೋ ಮೀನ್ಸ್ ವಾಟರ್, ಸ್ಪಿಯರ್ ಮೀನ್ಸು ರೀಸನ್. ಹಾಗಾದ್ರೆ ವಾಟರ್ ಸ್ಪಿಯರ್ ದಟ್ ಮೀನ್ಸ್ ಅಪ್ ನಾರ್ಮಲಿ ಇವ್ರು ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ವಾಟರ್ ಬಾಡೀಸ್ ಬಗ್ಗೆ ಡಿಸ್ಕಷನ್, ಹೌ ವಾಟರ್ ಬಾಡೀಸ್ ಇಂಪ್ಯಾಕ್ಟ್ಸ್, ಓಕೆ, ವಾಟರ್ ಬಾಡೀಸ್ ಆ್ಯಂಡ್ ದೇರ್ ಮೆಕ್ಯಾನಿಸಮ್ಸ್ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಿದ್ದಾವೆ ಅನ್ನೋದನ್ನು, ಓಕೆ, ನಾವೇನು ಮಾಡ್ತೀವಿ ಅಂತಂದಾಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಅಥವಾ ದ ವಾಟರ್ ಬಾಡೀಸ್ ಆ್ಯಂಡ್ ದ ಮೆಕ್ಯಾನಿಸಮ್ಸ್ ಹೌ ಇನ್ಫ್ಲೂಯೆನ್ಸ್ ಏನೇನಪ್ಪ ಹಾಗಿದ್ರೆ ಬಯೋಸ್ಪಿಯರ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗೆ ಯೂಶ್ವಲಿ ಹೈಡ್ರೋಸ್ಪಿಯರ್ ಅಂದ್ರೆ ಫಸ್ಟ್ ಏನು ಹಾಗಿದ್ರೆ ಫಸ್ಟು ಮೀನಿಂಗ್ ಈಸ್ ನದಿ ಮಡ ಇಟ್ಸ್ ದ ಝೋನ್ ಆಫ್ ವಾಟರ್. ಎರಡನೇದೇನು ಹಾಗಿದ್ರೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಅಂತ ಕೇಳಿದರೆ, ಯಾವ ಥರ ಆ ಒಂದು ವಾಟರ್ ಬಾಡೀಸು ಮತ್ತು ಆ ವಾಟರ್ ಬಾಡೀಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಮೆಕ್ಯಾನಿಸಮ್ಸು ಹೌ ದ ಇನ್ಫ್ಲೂಯೆನ್ಸ್ ದಿ ಬಯೋಸ್ಪಿಯರ್ ಅಂತ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾ? ಈ ಹಾಗೆ ಅದನ್ನು ನಾವು ಏನು ಮಾಡೋಣ ಅಂದರೆ, ಆ್ಯಸ್ ಯೂಶುವಲ್ ದ ಫ್ಯಾಕ್ಟರ್ಸ್, ರೈಟ್, ಫ್ಯಾಕ್ಟರ್ಸ್ ಅನ್ನಿ, ಇಲ್ಲಾಂದರೆ ಯು ಕ್ಯಾನ್ ರೈಟ್ ಇಟ್ ಆಸ್ ದಿ ಕಾಂಪೋನೆಂಟ್ಸ್, ಕರೆಕ್ಟ್ರಪ್ಪ. ಓಕೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಕಾಂಪೋನೆಂಟ್ಸ್ ಆಫ್ ಹೈಡ್ರೋಸ್ಪಿಯರ್ ಅಂತ ಹೇಳಿ ಕರಿಬೋದು, ಕರೆಕ್ಟ್ರಾ? ಎಸ್. ಹಾಗೆ ಯಾವ್ಯಾವ ಫ್ಯಾಕ್ಟರ್ಸ್ ಬರ್ತಾವಪ್ಪ, ಸೊ ಬಹಳ ಪ್ಯಾರಾಮೀಟರ್ಸ್ ಇಂಪ್ಯಾಕ್ಟ್ ಮಾಡ್ತವ. ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಇಲ್ಲಿ ಹೇಳಬೇಕು ಅಂತಂದಾಗ ಮೆಕ್ಯಾನಿಸಮ್ಸ್ ಒಳಗೆ ಓಷನಿಕ್ ಕರೆಂಟ್ಸ್, ಕರೆಕ್ಟ್ರಾ? ಸೊ ಯಾವುದಪ್ಪ ಹಾಗಿದ್ರೆ ಓಷನಿಕ್ ಕರೆಂಟ್ಸ್ ಅಂತ ಹೇಳಿ ಕರಿತೀನಿ. ಹಾಗಿದ್ರೆ ಆ ಓಷನಿಕ್ ಕರೆಂಟ್ಸ್ ಯಾವ ಥರ ಏನೋ ಇಂಪ್ಯಾಕ್ಟ್ ಮಾಡ್ತಾವ ಅಂದ್ರೆ, ಯೂಶ್ವಲ್ ನಾನು ಬ್ರೀಫಾಗಿ ಹೇಳ್ತೀನಿ, ರೈಟ್. ಇಲ್ಲ ಮತ್ತು ಓಷನಿಕ್ ಕರೆಂಟ್ಸ್ ಹೆಂಗೆ ಫಾರ್ಮ್ ಆಗ್ತವ, ಟೈಪ್ಸ್ ಹೆಂಗೈತಿ, ಐ ಆಮ್ ನಾಟ್ ಗೋಯಿಂಗ್ ಥ್ರೂ ಆಲ್ ದೀಸ್, ಬಟ್ ಓಷನಿಕ್ ಕರೆಂಟ್ಸ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತವ ಅಂತ ವಿಲ್ ಡಿಸ್ಕಸ್. ಹಾಗಾದ್ರೆ ಈ ಓಷನಿಕ್ ಕರೆಂಟ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ಯೂಶ್ವಲಿ ಇಲ್ಲಿ ರೈಟ್ ದ ವಾರ್ಮ್ ಕರೆಂಟ್ಸ್ ಏನಿದೆ, ರೈಟ್, ದ ವಾರ್ಮ್ ಕರೆಂಟ್ಸ್ ಅಂತ ಅಂದರೆ ಉಷ್ಣೋದಕ ಪ್ರವಾಹ ಅಂತ ಏನು ಕರಿತೀವಲ್ರ, ಈ ದ ವಾರ್ಮ್ ಕರೆಂಟ್ಸು ಯೂಶ್ವಲಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತದೆ ಅಂತಂದರೆ, ದ ನಾರ್ಮಲಿ ಕ್ರಿಯೇಟ್ಸ್ ದಿ ಸೈಕ್ಲೋನಿಕ್ ಕಂಡೀಷನ್ಸ್ ಅಂತ ಕರಿತೀನಿ. ದ ಸೈಕ್ಲೋನಿಕ್ ಅಂತ ಅಂದರೆ ದ ನಾರ್ಮಲಿ ರೈನ್ಫಾಲ್, ಓಕೆ, ಅದ ರೈನ್ ಕಂಡೀಷನ್ ಅಂತ ಹೇಳಿ ರೈನ್ ಅಂತ ನಾವು ಆಲ್ರೆಡಿ ಓದಿದ್ದೀವಿ ಈಗ, ಕರೆಕ್ಟಾ? ಇನ್ ಕೇಸ್ ಆಫ್ ಅಟ್ಮಾಸ್ಫಿಯರಲ್ಲಿ ಓದಿದ್ದೀವಿ, ಪೆಡೋಸ್ಪಿಯರಲ್ಲಿ ಓದಿದ್ದೀವಿ. ಹಾಗಾದ್ರೆ ರೈನ್ ಯಾವ ಥರ ಬಯೋಸ್ಪಿಯರನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗಾಗಿ ಸೊ ಗೊತ್ತಾಯಿತು. ಇನ್ನೊಂದು ಬರ್ತದೆ ಹಾಗಿದ್ರೆ, ಯೂಶ್ವಲಿ ಅಪ್ಕೋಜು ಕೋಲ್ಡ್ ಕರೆಂಟ್ಸ್ ಅಂತ ನಾವು ಏನು ಕರಿತೀವಿ ಯೂಶ್ವಲಿ, ಈ ಕೋಲ್ಡ್ ಕರೆಂಟ್ಸ್ ಕೂಡ ನಾರ್ಮಲಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅಂತ ಅಂದಾಗ, ನಾರ್ಮಲಿ ದೇ ಡೂ ಕ್ರಿಯೇಟ್ ದಿ ಎಂಟಿ ಸೈಕ್ಲೋನಿಕ್ ಕಂಡೀಷನ್ಸ್. ಸರ್ ಹಾಗೆ ವಾಟ್ ಯು ಮೀನ್ ಬೈ ಎಂಟಿ ಸೈಕ್ಲೋನಿಕ್ ಅಂತ ಅಂದಾಗ, ಜಸ್ಟ್ ಹ್ಯಾಸ್ ಐ ಸೇ, ಇಲ್ಲಿ ನಾರ್ಮಲಿ ದ ಸ್ಟೇಬಲ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಅಂತ ಕರಿತೀವಿ, stable atmospheric condition. That means it's not a good condition, right? What happens, okay, ಅದನ್ನ ನಾವು ಟೆಂಪರೇಚರ್ ಇನ್ವರ್ಷನ್ ಅಂತ ಕೂಡ ಕರಿತೀವಿ. ಸೊ ವಾಟ್ ಹ್ಯಾಪನ್ಸ್ ಈಸ್, ನಾರ್ಮಲಿ there will be no rain. ಹಾಗೆ ರೇನೇ ಇಲ್ಲ ಅಂದರೆ ಡೆಫಿನೆಟ್ಲಿ ವಿ ವೋಂಟ್ ಗೆಟ್ ಎನಿ ಕೈಂಡ್ ಆಫ್ ವೆಜಿಟೇಷನ್, ಅಥವಾ ಯಾವುದೇ ರೀತಿ ಫೌನಾ ಕೂಡ, ಇವನ್ ಫಂಗ ಕೂಡ ಕಂಡುಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದರೆ ಫಂಗ ಕೂಡ ಫಂಗೈ ಹ್ಯಾವ್ ಸಿಂಬಾಯ್ಟಿಕ್, ಯಾನಿ ಸ್ಪೆಷಲಿ ದ ಮ್ಯೂಚುವಲಿಸ್ಟಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದಾವೆ. ಸೊ ಹಾಗಾಗಿ ಜಸ್ಟ್ ವಿ ನೀಡ್ ಟು ನೋ. ಹಾಗಾಗಿ ಓವರಾಲ್ ಆಗಿ ಹೇಳಬೇಕು ಅಂದರೆ, ಸೊ ವಾರ್ಮ್ ಕರೆಂಟ್ಸು ರೈಟ್ ಬೆನಿಫಿಟ್ಸ್ ದಿ ಬಯೋಸ್ಪಿಯರ್. ದ ಕೋಲ್ಡ್ ಕರೆಂಟ್ಸ್ ಆರ್ ನಾರ್ಮಲಿ ನಾಟ್ ಫೇವರಬಲ್ ಫಾರ್ ದಿ ನಮ್ಮ ಬಯೋಸ್ಪಿಯರ್ ಅಂತ ಹೇಳಿ ಕರಿತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬರ್ತಿತ್ತು ಇಲ್ಲಿ, ದಸ್ ಅ ಕೌಂಟರ್, ಓಕೆ, ಇಕ್ವಟೋರಿಯಲ್ ಕರೆಂಟ್ಸು.
ಕೌಂಟರ್ ಇಕ್ವಟೋರಿಯಲ್ ಕರೆಂಟ್ಸ್, ಯೂಶ್ವಲಿ ನಾಟ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಕೌಂಟರ್ ಇಕ್ವಟೋರಿಯಲ್ ಕರೆಂಟ್ಸ್ somewhat even they influence. Okay, for example, if I say that whenever these are very stronger, okay, ಯಾವಾಗ ಯಾವಾಗ ತುಂಬಾ ಸ್ಟ್ರಾಂಗ್ ಆಗಿರ್ತವೆ, that normally they do okay, they do creates the negative stage. Okay, the negative phase or stage ಅಂತ ಕರಿತೀವಿ. There is a negative stage of what? ENSO, right? The El Nino southern oscillation ಅಂತ ಹೇಳಿ ಕರಿತೀವಿ, right? So this is what we call it as the El Nino, right? The negative stage ಅನ್ನು ನಾವು ಏನು ಕರಿತೀವಿ ಹಾಗಿದ್ರೆ El Nino condition. Because why negative? It doesn't tell any rain to the Australian and the Indian. Okay, the reasons ಯಾವುದೇ ರೀತಿಯ ಮಳೆಯನ್ನ it doesn't yield. Okay, but ಇಲ್ಲಿ ನಾವು ಅಗೇನ್ ಹೇಳ್ತಾ ಇದ್ದೀನಿ ನೆಗೆಟಿವ್ ಇವನ್ ಓಕೆ ಟೆಂಪರೇಚರ್ ಬೇಸ್ ಮೇಲೆ ಬೇರೆ, ಆಮೇಲೆ ನಿಮ್ಮ ಅಗೇನ್ ವಿ ಸೇ ದಟ್ ಆಸ್ ಆಫ್ಟರ್ ಗೆಟಿಂಗ್ ರೈನ್ಫಾಲ್ ಬೇರೆ. ಓಕೆ, ಟೆಂಪರೇಚರ್ ಬೇಸಲ್ಲಿ ಅದು ಪಾಸಿಟಿವ್ ಆಗ್ತದೆ, ಬಟ್ ನಾನಲ್ಲಿ ಓಕೆ ದ ರೈನ್ಫಾಲ್ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಇಟ್ಸ್ ಅ ನೆಗೆಟಿವ್ ಸ್ಟೇಜ್ ಫಾರ್ ದಿ ಆಸ್ಟ್ರೇಲಿಯಾ ಆ್ಯಂಡ್ ಇವನ್ ಇಂಡಿಯಾ. ಸೊ ರೈಟ್, ಹಾಗಾದ್ರೆ ಕೌಂಟರ್ ಇಕ್ವಟೋರಿಯಲ್ ಕರೆಂಟ್ಸ್ ಕೂಡ ಅಕೆನ್ಸೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಕೋಲ್ಡ್ ಕರೆಂಟ್ಸ್ ಒಳಗೆ ಎಕ್ಸಾಂಪಲ್ ಕೊಡೋದಾದ್ರೆ ಹಂಬೋಲ್ಡ್ ಕರೆಂಟ್ಸ್ ನೀವು ಎಕ್ಸಾಂಪಲ್ ಕೊಡ್ಬೋದಪ್ಪ ಇಲ್ಲಿ ಇನ್ನೊಂದು. ಸೊ ಯಾವಾಗ ಯಾವಾಗ ಹಂಬೋಲ್ಡ್ ಕರೆಂಟ್ಸ್ ಆರ್ ವೆರಿ ಸ್ಟ್ರಾಂಗ್, ಸೊ ಡೆಫಿನೆಟ್ಲಿ ಹಾಗಿದ್ರೆ ಓಕೆ ಇಟ್ ವೀಕನ್ಸ್ ಏನನ್ನ ಹಾಗಿದ್ರೆ आपका जो लानೈನ ಕಂಡೀಷನ್ಸ್ ಅನ್ನ ರೈಟ್ ವೀಕನ್ ಮಾಡ್ತದೆ. ದಟ್ ಮೀನ್ಸ್ ಇಟ್ ಕ್ರಿಯೇಟ್ಸ್ ದಿ ಯೂಶ್ವಲಿ ಎಸ್ ಎಲ್ ನಿನೋ ಕಂಡೀಷನ್ಸ್, ರೈಟ್? ಯಾವಾಗ ಯಾವಾಗ ಇದು ವೀಕ್ ಆದ್ರೆ, ಓಕೆ, ಫಸ್ಟ್ ವೀಕ್ ಆಯಿತು ಅಂತ ಅಂದರೆ ಎಲ್ಲಿನೂ ಆಗ್ತದೆ. ವೆನ್ ಎವರ್ ಇಟ್ ಇಸ್ ಸ್ಟ್ರಾಂಗ್ ಆಯಿತು ಅಂದ್ರೆ, ರೈಟ್, ಇಫ್ ಇಟ್ ಇಸ್ ಓಕೆ ಸ್ಟ್ರಾಂಗ್ ಆಯಿತು ಅಂದ್ರೆ ಇದು ಬೇಕು ವೀಕ್ ಅಂತ ತಗೊಳ್ಳಿ, ವೀಕ್ ಆದ್ರೆ ಎಲ್ಲಿನೂ ಆಗ್ತದೆ. ವೆನ್ ಎವರ್ ದ ಹಂಬೋಲ್ಡ್ ಕರೆಂಟ್ಸ್ ಆರ್ ಸ್ಟ್ರಾಂಗರ್ ಇಟ್ ಕ್ರಿಯೇಟ್ಸ್ ವಾಟ್ ಯೂಶ್ವಲಿ ನಮಗೆ ಯಾವುದನ್ನು ಓಕೆ ಲಾನೈನ ಕಂಡೀಷನ್ಸ್ ಅನ್ನು ಅಥವಾ ಯು ಕ್ಯಾನ್ ಕಾಲ್ ಇಟ್ ಎಲ್ಲಿನೋ ಮುಡುಕಿ ಅಂತ ಹೇಳಿ ಕರಿತೀವಿ. ಈ ಎರಡು ಕಂಡೀಷನ್ಸು ಆಗ್ತದೆ. ಸೊ ಹಾಗಾಗಿ ವೆನ್ ಎವರ್ ವಿ ಸೇ ದಟ್ ದ ಕರೆಂಟ್ಸ್ ಅಂತ ಬಂದಾಗ ದೇ ಡೂ ಅಫೆಕ್ಟ್, ರೈಟ್? ಇದು ಒಂದನ್ನು ಹೇಳ್ತೀನಿ ನಾನು. ಆಮೇಲೆ ಇನ್ನೊಂದು ಬರ್ತದೆ. ಸೊ ಕರೆಂಟನ್ನು ನಾನು ಹೇಳಬೇಕಾದ್ರೆ ಸೊ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನಾನಿಲ್ಲಿ ಹೇಳೋದಾದ್ರೆ ಯೂಶ್ವಲಿ ರೈಟ್ ಕೌಂಟರ್ ಇಕ್ವಟೋರಿಯಲ್ ಕರೆಂಟ್ ಜೊತೆಗೆ आपका जो ऐसा से दैट आपकी ಓಕೆ ಫೈಕ್ನೋಕ್ಲೈನ್, ರೈಟ್? ಫೈಕ್ನೋಕ್ಲೈನ್. ಸೊ ಈ ಫೈಕ್ನೋಕ್ಲೈನಿಂದ ಕೂಡ ಸಮ್ ಕೈಂಡ್ ಆಫ್ ಏನು ಓಕೆ ಕರೆಂಟ್ ಜನರೇಟ್ ಆಗ್ತವೆ, ರೈಟ್? ಬಿಕಾಸ್ ಈ ಫೈಕ್ನೋಕ್ಲೈನಲ್ಲಿ ಕ್ಲೈನ್ ಅಂದರೆ ಜಸ್ಟ್ ಗ್ರೇಡಿಯಂಟ್ ಅನ್ನಿ ಡಿಫ್ರೆನ್ಸ್ ಅನ್ನಿ, ಫೈಕ್ನೋ ಅಂದರೆ ಡೆನ್ಸಿಟಿ. ಬಿಕಾಸ್ ಆಫ್ ದಿಸ್ ಡೆನ್ಸಿಟಿ ಡಿಫ್ರೆನ್ಸಿಂದನೂ ಕೂಡ ದೇರ್ ಆರ್ ಸಮ್ ಕರೆಂಟ್ಸು ಓಕೆ ಒಂದು ಕರೆಂಟ್ ಮತ್ತೊಂದು ಕರೆಂಟ್ಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ. ಹಾಗಾದರೆ ಓಕೆ ಆ ಕರೆಂಟು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮತ್ತೆ ಆ ಒಂದು ವೆದರ್ ಕಂಡೀಷನ್ ಮೇಲೆ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಗಲ್ಫ್ ಸ್ಟ್ರೀಮ್ ಏನಾದರೂ ಆಪ್ಗೆ ಓಕೆ ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಫಸ್ಟ್ ದ ನಾರ್ತ್ ಅಟ್ಲಾಂಟಿಕ್ ಮೆರಿಡೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೀವಿ ನಮಕು. ಹಾಗಾದರೆ ಇದೇನಾದರೂ ಸ್ಟ್ರಾಂಗ್ ಇತ್ತು ಅಂದರೆ ಬಹಳ ಒಳ್ಳೆಯದು. ಯಾವಾಗಾದರೂ ವೀಕ್ ಆಯಿತು ಅಂದರೆ आपका जो ಗಲ್ಫ್ ಕರೆಂಟ್ಸ್ ಏನಿದೆ ಅಥವಾ ಗಲ್ಫ್ ಸ್ಟ್ರೀಮ್ಸ್ ಅಂತ ಏನು ಕರಿತೀವಿ, ಗಲ್ಫ್ ವಾರ್ಮ್ ಸ್ಟ್ರೀಮ್ಸ್ ಅಂತ ಏನು ಕರಿತೀವಿ, ಸೊ ನಾರ್ಮಲಿ ವೀಕ್ ಆಗ್ತದೆ. ವೀಕ್ ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ ಅಫೆಕ್ಟ್ಸ್ ದ ವೆದರ್, ಏನಿ ದ ಬಯೋಸ್ಫಿಯರ್ ಆಫ್ ದ ದ ಹೈಯರ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಕರಿತೀವಿ. ಹೀಗೆ ದರ್ ಆರ್ ದ ಡಿಫ್ರೆಂಟ್ ಪ್ಯಾರಾಮೀಟರ್ಸು ಹೌ ದೀಸ್ ಓಷನ್ ಕರೆಂಟ್ಸ್ ಇನ್ಫ್ಲೂಯೆನ್ಸ್ ದಿ ಬಯೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದರೆ ನಾನು ಕ್ಲೈಮೇಟಲ್ಲಿ ಕೂಡ ಅದನ್ನು ಹೇಳ್ಬೋದು, ಇಲ್ಲಿ ಕೂಡ ಹೇಳ್ಬೋದು. ಯಾವಾಗ ನೋಡಿ, ಸೊ ವೆನ್ ಎವರ್ आपका जो ವಿಂಡ್ಸ್, ರೈಟ್, ಇಫ್ ಐ ಸೇ ದ ಕೋಸ್ಟ್ ಅಂತ ತಗೊಳ್ಳೋಣ, ರೈಟ್, ವೆನ್ ಎವರ್ ದೇ ಆರ್ ದ ಆಫ್ ಶೋರ್ ಅಂತ ಹೇಳಿ ಕರಿತೀವಿ. ಸೊ ವೆನ್ ಎವರ್ ಆಫ್ ಶೋರ್ ಆದಾಗಲೂ ಕೂಡ ರೈಟ್ ನಾರ್ಮಲಿ ಇಟ್ಸ್ ನಾಟ್ ಎ ಗುಡ್ ಒನ್, ರೈಟ್? ಆನ್ ಶೋರ್ ಆದಾಗ ರಿಲೇಟಿವ್ಲಿ ಸೊ ವಾರ್ಮ್ನೆಸ್ ಕೊಡ್ತದೆ, ರೈಟ್? ಇದು ರಿಲೇಟಿವ್ಲಿ ಕೋಲ್ಡ್, ಸೊ ರೈಟ್ ವಾರ್ಮ್ನೆಸ್ ಆಗ್ತದೆ ಆ್ಯಂಡ್ ನಾರ್ಮಲಿ ಇಟ್ಸ್ ಅ ವೆರಿ ಗುಡ್ ಕಂಡೀಷನ್ okay to the as per the biospheres are concerned including mankind. ಸೊ ಇದಾದ ನಂತರ ಸೊ ವಿ ಹ್ಯಾವ್ ಮೆಕ್ಯಾನಿಸಮ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ, ಯಾವುದಪ್ಪ ಅಂತಂದ್ರೆ ಎಲ್ ನಿನೋ ಸದರ್ನ್ ಆಸಿಲೇಷನ್ ಅಂತ ಹೇಳಿ ಕರಿತೀನಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ನಾ ಬ್ರೀಫ್ ಆಗಿ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಡ್ಯೂ ಟು ದಿ आपका जो ನಮಗೆಲ್ಲ ಗೊತ್ತೇ ಇದೆ, आपका जो Coriolis force is absolutely zero at the where equatorial region. So because of that reason there will be no wind. ಓಕೆ ಡಿಫ್ಲೆಕ್ಷನ್ ಅಂತೂ ಇರೋಂಗಿಲ್ಲ. ಸೊ ದೇರ್ ಫೋರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ವಿಂಡ್ಸ್ ವಿಲ್ ಓಕೆ ಬ್ಲೋ ಪ್ಯಾರಲಲಿ. ಸೊ ದೀಸ್ ಓಕೆ ವಾಟ್ ಇಸ್ ಅ ಪ್ಯಾರಲಲಿ ಬ್ಲೋಯಿಂಗ್ ವಿಂಡ್ಸ್ಗೆ ವಿ ಕಾಲ್ ಎಸ್ ಅ ಕೆಲ್ವಿನ್ ವೇವ್ಸ್. ಹಾಗಾದ್ರೆ ದೀಸ್ ಕೆಲ್ವಿನ್ ವೇವ್ಸ್ ಆರ್ ಒನ್ ಆಫ್ ದಿ ರೈಟ್ ದ ಎಂಜಿನ್ಸ್ ವಿಚ್ ಡ್ರೈವ್ ದಿ ಎಲ್ ನಿನೋ ಸದರ್ನ್ ಆಸಿಲೇಷನ್ ಅಂತ ಹೇಳಿ ಕರಿತೀನಿ. ಓಕೆ, ಹಾಗಿದ್ರೆ ಸೊ ವೆನ್ ಎವರ್ ಓಕೆ ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಸೊ ಇಟ್ ಹ್ಯಾಸ್ ಅ 3 phases ಇದೆ. ಜಸ್ಟ್ ಇಫ್ ಐ ಸೇ ನಾನು ಬ್ರೀಫ್ ಆಗಿ ಹೇಳ್ತೀನಿ. ಸೊ ಓಕೆ
case of Pacific Ocean ಇದೆ, it's a 0 degree, right? And we have the Pacific context ಅಲ್ಲಿ it's a Eastern Pacific, Middle Pacific, ಇನ್ನೊಂದು Western Pacific ಅಂತ ಹೇಳಿ ಕರಿತೀವಿ ಯೂಶುವಲಿ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ವೆನ್ ಎವರ್ ದಿ ಓಕೆ ದಿಸ್ ಇಸ್ आपकी जो ದ ಟ್ರಾಪಿಕಲ್ ಈಸ್ಟರ್ಲೀಸ್ ಅಂತ ಏನು ಕರಿತೀರಿ, ಅಥವಾ आपकी जो ಟ್ರಾಪಿಕಲ್ ಈಸ್ಟರ್ಲೀಸ್ ನಾರ್ತ್, ಟ್ರಾಪಿಕಲ್ ಈಸ್ಟರ್ಲೀಸ್ ಸೌತ್, ಸೌತ್ ಈಸ್ಟ್ ಅಂತಾರೆ, ನಾರ್ತ್ ಈಸ್ಟ್ ಅಂತ ಕರೀತಾರೆ. ವೆನ್ ಎವರ್ ದಿಸ್ ಆರ್ ವೆರಿ ಸ್ಟ್ರಾಂಗ್, ದೇರ್ ವಿಲ್ ಬಿ ವಾಟ್ ಹ್ಯಾಪನ್ಸ್, आपकी जो ಓಕೆ ಎಕ್ಮನ್ ಟ್ರಾನ್ಸ್ಪೋರ್ಟೇಷನ್, ಡ್ಯೂ ಟು ದ ಎಕ್ಮನ್ ಸ್ಪೈರಲ್ ಅಥವಾ ಎಕ್ಮನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀನಿ. ಆ ಎಕ್ಮನ್ ಸ್ಪೈರಲ್, ಎಕ್ಮನ್ ಟ್ರಾನ್ಸ್ಪೋರ್ಟೇಷನ್ ಇಂದ ದ ಎಂಟೈರ್ ವಾಟರ್ ಏನಾಗುತ್ತೆ, ಇಟ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ಲೈಕ್ towards this side. So therefore there is some gap is created. Okay, ಈ ಗ್ಯಾಪ್ ಅನ್ನ ಕ್ರಿಯೇಟ್ ಏನಾಗಿರುತ್ತೆ, ದ ವೈಡ್ ಏನಾಗಿರುತ್ತಲ್ಲ, ಈ ವೈಡ್ ಅನ್ನ ಫಿಲ್ ಮಾಡ್ಲಿಕ್ಕೆ ಓಕೆ ಕೌಂಟರ್ ಇಕ್ವಟೋರಿಯಲ್ ಕರೆಂಟ್ ಸ್ಟಾರ್ಟ್ ಟು ಫ್ಲೋ ಇನ್ ದಿಸ್ ವೇ, ರೈಟ್? ಈ ತರ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ ಯೂಶುವಲಿ, ಕರೆಕ್ಟ್? ಸೊ ಹಾಗಿದ್ರೆ ಏನಾಯ್ತು ಒಂದು, ಆಮೇಲೆ ಇನ್ನೊಂದು ಹಾಗಿದ್ರೆ ದ ಓಕೆ ವಾಟ್ ಐ ಸೇ, ದ ವಾಟರ್ ಫ್ರಮ್ ದಿ ಬಾಟಮ್ ಇಸ್ ಆಲ್ಸೋ ಟ್ರೈ ಟು ಕಂಪನ್ಸೇಟ್ ದಿ ದಿಸ್ ಡಿಸ್ಪ್ಲೇಸ್ಡ್ ವಾಟರ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯೂಶುವಲಿ, ರೈಟ್, ಇದನ್ನ ನಾವು ಅಪ್ ವೆಲ್ಲಿಂಗ್ ಅಂತ ಕರಿತೀವಿ, ರೈಟ್? ಸೊ ವಿ ಕಾಲ್ ಎಸ್ ಅಪ್ ವೆಲ್ಲಿಂಗ್. ಯಾವಾಗ ಅಪ್ ವೆಲ್ಲಿಂಗ್ ಆಗುತ್ತೆ, ವೆನ್ ಎವರ್ ದಿರ್ ಇಸ್ ಸಮ್ ಕೈಂಡ್ ಆಫ್ ದ ವೈಡ್. ಹಾಗೆ ವೈಡ್ ಯಾವಾಗ ಕ್ರಿಯೇಟ್ ಆಗುತ್ತೆ, ವೆನ್ ಎವರ್ ದೀಸ್ ಟ್ರಾಪಿಕಲ್ ಈಸ್ಟರ್ಲೀಸ್ ಆರ್ ವೆರಿ ಸ್ಟ್ರಾಂಗ್, ಸರ್. ಸೊ ಹಾಗಿದ್ರೆ ಸೊ ಇಷ್ಟೇ ಅನ್ಕೊಳ್ಳಿ. ಸೊ ವಿಂಡ್ಸ್ ಅಥವಾ ಟ್ರಾಪಿಕಲ್ ಈಸ್ಟರ್ಲೀಸ್ ವೆನ್ ಎವರ್ ದೇ ಆರ್ ಸ್ಟ್ರಾಂಗರ್, obviously ಎಕ್ಮನ್ ಸ್ಪೈರಲ್ ವಿಲ್ ಬಿ ಸ್ಟ್ರಾಂಗರ್. ಎಕ್ಮನ್ ಸ್ಪೈರಲ್ ಸ್ಟ್ರಾಂಗರ್ ಅಂದ್ರೆ ಅಪ್ ವೆಲ್ಲಿಂಗ್ ವಿಲ್ ಬಿ ಸ್ಟ್ರಾಂಗರ್. ಅಪ್ ವೆಲ್ಲಿಂಗ್ ಸ್ಟ್ರಾಂಗರ್ ಅಂದ್ರೆ ದ ಮಿಕ್ಸಿಂಗ್ ವಿಲ್ ಬಿ ವೆರಿ ಸ್ಟ್ರಾಂಗರ್, ಕರೆಕ್ಟಾ? ಮಿಕ್ಸಿಂಗ್ ಸ್ಟ್ರಾಂಗರ್ ಆಯ್ತು ಅಂದ್ರೆ ದಟ್ಸ್ ಸರ್ಫೇಸ್ ವಾಟರ್ ವಿಲ್, ಸರ್ ಟೆಂಪರೇಚರ್ ವಿಲ್ ಏನಾಗುತ್ತೆ, ಆಟೋಮೆಟಿಕ್ಲಿ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ಹಾಗಿದ್ರೆ ನಾರ್ಮಲಿ ಇಲ್ಲಿ ಟೆಂಪರೇಚರ್ ರೆಡ್ಯೂಸ್ ಆಯಿತು ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸ್ಟೇಬಲ್ ಅಟ್ಮಾಸ್ಫಿಯರ್ ಕಂಡೀಷನ್ ಆಯಿತು. ಹಾಗಿದ್ರೆ ಓಕೆ, ಇನ್ನು ಅನದರ್ ಪೋಲ್ ಒಳಗೆ, ಇನ್ನೊಂದು ಪೋಲ್ ಒಳಗೆ ಏನಾಗಿತ್ತು ಹಾಗಿದ್ರೆ, ಇಟ್ ಮೇ ಬಿ ಓಕೆ ಇನ್ಸ್ಟೇಬಲ್ ಇನ್ ದ ಸೆನ್ಸ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗುತ್ತೆ, and there is a possibility of rainfall because yes, air start to expand and then start to rise, and so has it creating what, low pressure area here. So therefore clearly what it happens, there is a gradient is being formed, right? How okay, high to low, ಹಾಗಿದ್ರೆ the air ಏನಾಗುತ್ತೆ, start to blow, that's the winds now start to blow along with the water from okay ಈ ರೀಸನ್ ಇಂದ ಈ ರೀಸನ್ಗೆ. ಬಟ್ ಇಲ್ಲಿ ಏನಾಗಿದೆ ಹಾಗಿದ್ರೆ, there will be no anti cyclonic ಇದೆ, ಇಲ್ಲಿ ಏನಿದೆ ಹಾಗಿದ್ರೆ ಸೈಕ್ಲೋನಿಕ್ ಕಂಡೀಷನ್ ಫಾರ್ಮ್ ಆಗೈತಿ. ಹಾಗಾಗಿ ಇಟ್ಸ್ ನಾರ್ಮಲಿ ಗುಡ್. ವಿಂಡ್ ಏನಾಗುತ್ತೆ, ಸೊ ರೈಟ್, ಹೈ ಪ್ರೆಷರ್ ಏರಿಯಾಸ್ ಇದಾವೆ, ಲೈಕ್ ಅಜೋರ್ ಹೈಸ್ ಇರ್ಬೋದು. ಅದೇ ತರ ಇಂಡಿಯನ್ ಓಷನ್ ಒಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹೈ ಇದೆ, ಓಕೆ, ಅದನ್ನ ನಾವೇಂತ ಕರಿತೀವಿ ಅಂದ್ರೆ ಮೆಕರಿನ್ ಹೈಸ್ ಅಂತ ಕರಿತೀವಿ. ಅಲ್ಲಿ ಏನಾಗ್ತವೆ ಅಂತಂದಾಗ ಈ ಏರ್ ಏನು ರೈಸ್ ಆಗಿರುತ್ತೆ ಹ್ಯಾಸ್ ಇನ್ ದ ಫಾರ್ಮ್ ಆಫ್ ವಿಂಡ್ ರೀತಿ ಒಳಗೆ ಅಲ್ಲಿ ಬಂದು ಡಿಸೆಂಡ್ ಆಗುತ್ತೆ. ಸೊ ಡಿಸೆಂಡ್ ಆದ ನಂತರ ಓಕೆ, ಹೈ ಪ್ರೆಷರ್ ವಿಂಡ್ಸ್ ಆರ್ ದ ಪ್ರೆಷರ್. ಹಾಗಿದ್ರೆ ಆ ವಿಂಡ್ಸ್ ನ ಸೋರ್ಸ್ ಯಾವುದು ಅಂತಂದ್ರೆ ಆಸ್ ಯೂಶುವಲ್ ಹೈ ಪ್ರೆಷರ್ ಸ್ಟ್ರಾಂಗ್ ಆಯಿತು ಅಂದ್ರೆ ದ ಮಾನ್ಸೂನ್ ಗೆಟ್ಸ್ ಸ್ಟ್ರಾಂಗರ್, ಮೀನ್ಸ್ ದೇ ರೀಚ್ ಇಂಡಿಯಾ ಬಿಫೋರ್ ದೇರ್ ಆನ್ಸೆಟ್, ರೈಟ್? ಈಗ ಯೂಶ್ವಲಿ ಜೂನ್ 1 ಅಂತೀವಿ, ಬಟ್ ಸಮ್ಟೈಮ್ ದೇ ಕ್ಯಾನ್ ರೀಚ್ May 24, May 26, ಲೈಕ್ ಈಗ ಈ ಪೀರಿಯಡ್ ಒಳಗೆ ದೇ ಕ್ಯಾನ್ ರೀಚ್ ಈಸಿಲಿ, ಬಿಕಾಸ್ ವೆನ್ ಎವರ್ ದೀಸ್ ಕಂಡೀಷನ್ಸ್ ಆರ್ ಫೇವರೇಬಲ್ ಅಥವಾ ಎಕ್ಸಿಸ್ಟ್ ಆದ್ರೆ. ಸೊ ಇದಕ್ಕೆ ನಾವು ಎಂತ ಕರಿತೀವಿ ಅಂದ್ರೆ ಇಟ್ಸ್ ಅ ಪಾಸಿಟಿವ್ ಫೇಸ್ ಇನ್ ಟರ್ಮ್ಸ್ ಆಫ್ ರೈನ್ಫಾಲ್, ರೈಟ್? ನಾವು ಪಾಸಿಟಿವ್ ಫೇಸ್ ಅಂತ ಕರಿತೀವಿ. ಹಾಗೆ ಕಂಟಿನ್ಯೂಸ್ ರೇನ್ ಆಗ್ತಾ ಐತಿ ಅಂತ ಅನ್ಕೊಳ್ಳಿ. ರೇನ್ ಆಯ್ತು ಅಂದ್ರೆ ಏನಾಗುತ್ತೆ ಹಾಗಿದ್ರೆ, ಇಲ್ಲಿ ಟೆಂಪರೇಚರ್ ಡೌನ್ ಆಗುತ್ತೆ, ಪ್ರೆಷರ್ ಮೀನ್ಸ್ ಅಲ್ಲಿ ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಹೇಳಿ ಫಾರ್ಮ್ ಆಗ್ತದೆ. ಈ ವೆಸ್ಟ್ ವಿಂಡ್ ಡ್ರಿಫ್ಟ್ ಏನಾಗ್ತೈತಿ ಅಂತಂದ್ರೆ, ರೈಟ್, ಇಸ್ ಅಗೇನ್ ಪುಷಸ್ ದ ವಾಟರ್ ಟುವರ್ಡ್ಸ್ ನಿಮ್ಮ ಮಿಡಲ್ ಪೆಸಿಫಿಕ್. ಹಾಗಾಗಿ ಇವಾಗ ಏನಾಯ್ತು, ಟೆಂಪರೇಚರ್ ಆಫ್ ದಿಸ್ ಏರಿಯಾ ವಿಲ್ ಇನ್ಕ್ರೀಸಸ್. ಹಾಗಿದ್ರೆ ವಿ ಹ್ಯಾವ್ ದ ಇನ್ಸ್ಟೇಬಲ್ ಕಂಡೀಷನ್, ಇಲ್ಲಿ ಜಾಸ್ತಿ ಬರ್ತದೆ. ಹಾಗೆ ಇಲ್ಲಿ ಆಲ್ರೆಡಿ ಸ್ಟೇಬಲ್ ಐತಿ, ಇಲ್ಲಿ ಕೂಡ ಸ್ಟೇಬಲ್ ಆಯ್ತು. ಹಾಗಾದ್ರೆ ಈಗ ಮಳೆ ಬರ್ಲಿಕ್ಕಂಥದ್ದು ಪಾಸಿಟಿವ್ ಎಲ್ಲೈತಿ ಅಂತ ಅಂದಾಗ ಯೂಶುವಲಿ ದ ಪಾಸಿಟಿವ್ ಫೇಸ್ ಇಲ್ಲಿ ಎಲ್ಲಾಗಿತ್ತು ಹಾಗಿದ್ರೆ, ಫಸ್ಟ್ ವೆಸ್ಟ್ ಅಲ್ಲಿ ಇತ್ತ, ಇದು ಈಗ ಪಾಸಿಟಿವ್ ಫೇಸ್ ಮಿಡಲ್ ಆಫ್ ಪೆಸಿಫಿಕ್ ಅಲ್ಲಿ ಇದೆ. ಓಕೆ, ಇನ್ನೊಂದು ಕಂಡೀಷನ್ ಏನ್ ಹೇಳ್ತಾರೆ ಅಂದ್ರೆ, ಸಮ್ ಟೈಮ್ ಅಗೈನ್ ಬೇರೆ ಬೇರೆ ಓಕೆ ಮಾಲಿನ್ಯಕ್ಕೆ ದ ಸ್ಟ್ಯಾಟೋಸ್ಫೇರಿಕ್ ವಾರ್ಮಿಂಗ್, ಅದು ಬೇರೆ ಬೇರೆ ರೀಸನ್ಸ್ ಇಂದ ಏನಾಗುತ್ತೆ ಅಂದ್ರೆ ವಿಂಡ್ಸ್ ವೀಕ್ ಆಗ್ತಾವೆ. ವಿಂಡ್ಸ್ ವೀಕ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅಪ್ ವೆಲ್ಲಿಂಗ್ ಡೌನ್ ಆಗುತ್ತೆ. ಅಪ್ ವೆಲ್ಲಿಂಗ್ ಡೌನ್ ಆದ್ರೆ ಹಾಗಾದ್ರೆ ರಿಲೇಟಿವ್ಲಿ ಈಗ ಪಾಸಿಟಿವ್ ಎಲ್ಲಾಗುತ್ತೆ, ಟೆಂಪರೇಚರ್ ಪಾಸಿಟಿವ್ ಅಂದ್ರೆ ಇನ್ ಕಾಂಟೆಕ್ಸ್ಟ್ ಆಫ್ ಟೆಂಪರೇಚರ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಪಾಸಿಟಿವ್ ಎಲ್ಲಾಗುತ್ತೆ ಈಗ, ರೈಟ್? ಇಟ್ಸ್ ಅ ಪಾಸಿಟಿವ್ ಎಲ್ಲಾಗುತ್ತೆ ಅಂದ್ರೆ ಈಸ್ಟ್ ಪೆಸಿಫಿಕ್ ಅಲ್ಲಿ, ಅಂದ್ರೆ ಪಾಸಿಟಿವ್ ಅಂದ್ರೆ ರೈನ್ಫಾಲ್ ಅಂತ ಅವ್ರಗಳಿಗೆ, ಕರೆಕ್ಟಾ? ಹಾಗೆ ಇಷ್ಟೇ ನೆನ್ಪಿಡ್ಕೊಳ್ಳಿ, ಯಾವುದೇ ಒಂದು ನೀವು ಈ ಮೆಕ್ಯಾನಿಸಮ್ ಆಸೋಲೇಷನ್ ಅನ್ನು ನೋಡಿದ್ರೆ ಇಟ್ ಹ್ಯಾಸ್ ಅ 3 ಫೇಸ್. ಒಂದು ಇನ್ ಟರ್ಮ್ಸ್ ಆಫ್ ರೈನ್ಫಾಲ್ ಹೇಳ್ತಾ ಇದ್ದೀನಿರಪ್ಪ ನಾನು, ಒಂದು ಪಾಸಿಟಿವ್ ಇರ್ಬೋದು, ಒಂದು ನೆಗೆಟಿವ್ ಇರ್ಬೋದು, ಇನ್ನೊಂದು ಏನಾಗಿದೆ ಹಾಗಿದ್ರೆ ಮತ್ತೆ ಪಾಸಿಟಿವ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು. ಸೊ ಪಾಸಿಟಿವ್ ನಮಗಾದ್ರೆ ಓಕೆ, ಫಾರ್ ಎಕ್ಸಾಂಪಲ್ ಎರಡು ಓಕೆ ಈ ತರ ಇದೆ, ರೈಟ್? ಇದು ವೆಸ್ಟ್ ಇದೆಯಾ, ಇದು ಈಸ್ಟ್ ಇದೆ ಅಂತ ತಗೊಂಡೆ. ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಇದ್ರೆ ಮೇ ಬಿ ಇಲ್ಲಿ ಏನಿರ್ಬೋದು, ನೆಗೆಟಿವ್ ಇರ್ಬೋದು, ಕರೆಕ್ಟಾ? ಇಲ್ಲಿ ಓಕೆ ನೆಗೆಟಿವ್ ಇದ್ರೆ ಮೇ ಬಿ ಇಲ್ಲಿ ಏನಿರ್ಬೋದು ಹಾಗಿದ್ರೆ ಪಾಸಿಟಿವ್ ಇರ್ಬೋದು. ಆ ಥರ ಯೋಚನೆ ಮಾಡ್ಬೇಕು ನೀವು, ಅರ್ಥ ಆಯ್ತಲ್ಲ? ಹಾಗಾದ್ರೆ ಇಲ್ಲಿ ಅಲ್ಲಿ ಪಾಸಿಟಿವ್ ಆಫ್ ರೈನ್ಫಾಲ್ ಸೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಪಾಸಿಟಿವ್ ಇದ್ರೆ ವಿ ಕಾಲ್ ಇಟ್ ಹ್ಯಾಸ್, ಎಸ್, ಇದನ್ನ ಲಾ ನೈನಾ ಅಂತ ಹೇಳಿ ಕರಿತೀವಿ, ರೈಟ್? ಅದೇ ನೆಗೆಟಿವ್ ಓಕೆ ಇವ್ರಿಗೆ ಪಾಸಿಟಿವ್, ಬಟ್ ನಮಗಿದು ಸಾರಿ ಅವ್ರಿಗೆ ನೆಗೆಟಿವ್,
ಸಾರಿ ಇದು ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದು ರೈಟ್, ಅವ್ರಿಗೆ ಏನಾಗಿದೆ ಇದು ನೆಗೆಟಿವ್ ಅಂದರೆ ಮಳೆ ಆಗಿಲ್ಲ. ಹಾಗೆ ಇಲ್ಲಿ ನೋಡಿದ್ರೆ ನಮಗೆ ನೆಗೆಟಿವ್ ಬಟ್ ಅವ್ರಿಗೆ ಪಾಸಿಟಿವ್ ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ದಿ ಎಸ್ ಏನಂತ ಕರಿತೀವಿ ನಾವು ಇದನ್ನು, ವಿ ಕಾಲ್ ಎಸ್ ಎಲ್ ನಿನೋ. ಹಾಗೆ ನಮಗೆ ಎಲ್ ನಿನೋ ಕಂಡೀಷನ್ ಒಳಗೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಡ್ರೈ ಸ್ಪೆಲ್ಸ್ ಆಫ್ ರೈನ್, ಅಂದರೆ ಯಾವುದೇ ರೀತಿ ಮಳೆ ಆಗಲಿಕ್ಕೆ ಚಾನ್ಸ್ ಇಲ್ಲ ನಮ್ಮಲ್ಲಿ. ಆಮೇಲೆ ಇಲ್ಲೇನಿದೆ ಅಲ್ವಾ, ಸೊ ನಾರ್ಮಲಿ ಮಿಡಲಲ್ಲಿ ಇದ್ದಾಗ ರೈಟ್, ಮಿಡಲ್ ಇದ್ದಾಗ ಇಲ್ಲಿ ಕೂಡ ಹೈ ಪ್ರೆಷರ್ ಇದೆ, ಇಲ್ಲಿ ಕೂಡ ಹೈ ಪ್ರೆಷರ್ ಇದೆ, ಇದು ನಾವು ಎಲ್ಲಿನೋ ಮುಡೋಕಿ ಅಂತ ಹೇಳಿ ಕರಿತೀವಿ ನಾರ್ಮಲಿ. ಆಮೇಲೆ ಈ ಫಿನೋಮಿನನ್ ಮತ್ತೆ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಆಗ್ತಿದ್ರಪ್ಪ. ಫಾರ್ ಎಕ್ಸಾಂಪಲ್ ಹ್ಯಾಸ್ ಐ ಸೇ ಆಲ್ವೇಸ್, ನಾನು ಕೂಡ ಹೋದ ಕ್ಲಾಸಲ್ಲಿ ಹೇಳಿದ್ದೆ ಇದನ್ನು ಅಟ್ಮಾಸ್ಫಿಯರ್ ಕನೆಕ್ಟ್ ಮಾಡಿ, ಇದನ್ನು ಇವತ್ತು ಟೆಲಿ ಕನೆಕ್ಷನ್ ಅಂತ ಹೇಳಿ. ಅಂದರೆ ಹ್ಯಾಸ್ ಐ ಸೇ ಇಫ್ ಸಮಥಿಂಗ್ ಹ್ಯಾಪನ್ಸ್ ಇನ್ ದಿ ಅಟ್ಲಾಂಟಿಕ್ ಓಷನಲ್ಲಿ ಅಥವಾ ಆರ್ಕ್ಟಿಕ್ ಓಷನಲ್ಲಿ ಏನಾದರೂ ಆಗೈತಿ ಅಂದರೆ ಅದರ ಕಾನ್ಸಿಕ್ವೆನ್ಸಸ್ ಎನಿ ದ ಡಾಮಿನೋ ಎಫೆಕ್ಟ್ ಅಂತ ಹೇಳಿ ಕರಿತೀವಿ, ಅದನ್ನು ನಾವು ಎಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂದರೆ ಇಂಡಿಯಾದ ಮೇಲೆ. ಸೊ ಹಾಗಾಗಿ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಸೇ. ಸೊ ರೈಟ್, ಇದನ್ನು ನಾವು ಎಂದು ಟೆಲಿ ಕನೆಕ್ಷನ್. ಹಾಗಾಗಿ ಈ ಬಿಕಾಸ್ ಆಫ್ ದ ಬೇರೆ ಬೇರೆ ರೀಸನ್ಸ್ ಇಂದ, ಅರ್ಥ ಆಯ್ತಲ್ಲ, ಬೀಟ್ ಅಪ್ಕಿ ಸ್ಟಟೋಸ್ಫಿಯರಿಕ್ ವಾರ್ಮಿಂಗ್ ಅಂತ ಕರೆದೆ, ಇಲ್ಲಾಂದ್ರೆ ಸೊ ವೆನ್ ಎವರ್ ಅಪ್ಕಿ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಸ್ಟ್ರಾಂಗ್ ಇದ್ದಾಗಲೂ ಕೂಡ ಓಕೆ ದ ಚಾನ್ಸಸ್ ಆಫ್ ಎಲ್ಲಿನೋ ಕೂಡ ಅಥವಾ ಮತ್ಲಬ್ ಎನ್ಸೋ ಆಗ್ಲಿಕ್ಕೆ ಕೂಡ ಚಾನ್ಸ್ ಬಹಳ ಇದೆ. ಬಟ್ ಇನ್ ಟರ್ಮ್ಸ್ ಆಫ್ ಇಂಡಿಯಾ ನಾನು ಹೇಳಿದೆ, ಬಟ್ ಟೆಂಪರೇಚರ್ ಮೋರ್ ದೆನ್ 200 ಮೆಗಾವ್ಯಾಟ್ಸ್, ಸಾರಿ ವ್ಯಾಟ್ಸ್ಗಿಂತ ಜಾಸ್ತಿ, ಮೆಗಾವ್ಯಾಟ್ಸ್ ಅಲ್ಲ ವ್ಯಾಟ್ಸ್ಗಿಂತ ಜಾಸ್ತಿ ಆಗ್ಬಾರ್ದು ಇನ್ನು ಗಿವನ್ ರೀಸನ್ ಒಳಗೆ. ಅದೇನಾದರೂ ಆ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಇಟ್ ಈಸ್ ಡಿಕ್ಲೇರ್ಡ್ ಹ್ಯಾಸ್ ಅ ಎಸ್ ಮಾನ್ಸೂನ್ ಡಿಲೇ ಆಗುತ್ತೆ, ಇಲ್ಲಾಂದ್ರೆ ಮಾನ್ಸೂನ್ ಚೆನ್ನಾಗಿ ಬರಲಿಕ್ಕಿಲ್ಲ ಅಂತ ಹೇಳಿ ನಾವು ಕ್ಲೇಮ್ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಹಾಗಾಗಿ ಇಂಡಿಯಾದೊಳಗೆ ಯಾವಾಗ ನಾವು ಇಲ್ಲಿ ಎಲ್ಲಿನೂ ಜಾಸ್ತಿ ಐತಿ ಅಥವಾ ಎಲ್ಲಿನೋ ಕಂಡೀಷನ್ ಐತಿ ಅಂದರೆ ಅಸ್ಯೂಮ್ ಮಾಡ್ಕೋಬೇಕು ಡ್ರೌಟ್ ಸ್ಪೆಲ್ಲು. ಡ್ರೌಟ್ ಅಂದರೆ ಏನಾಗಿದ್ರೆ ದೇರ್ ವಿಲ್ ಬಿ ನೋ ಕ್ಲೌಡು, ದೇರ್ ವಿಲ್ ಬಿ ನೋ ಅಡಿಯಾಬಿಡಿ ಎಕ್ಸ್ಪ್ಯಾನ್ಷನ್, ನೋ ಕ್ಲೌಡು. ನೋ ಕ್ಲೌಡ್ ಅಂದರೆ ಡೆಫಿನೆಟ್ಲಿ ಇಸ್ ಡೈರೆಕ್ಟ್ಲಿ ಅಪ್ಕೆ, ಅಂದರೆ ಅಲ್ಬಿಡೋನೇ ಇಲ್ಲ ಅಂತ ಅಲ್ಲಿ ಅಲ್ವಾ. ಹಾಗೆ ಅಲ್ಬಿಡೋನೇ ಇಲ್ಲ ಅಂತ ಅಂದಾಗ ಸೊ ಡೈರೆಕ್ಟ್ ಸನ್ ರೈಸ್ ಏನಾಗುತ್ತೆ ಹಾಗಿದ್ರೆ ನಮ್ಮ ಲ್ಯಾಂಡನ್ನು ಹೀಟ್ ಮಾಡ್ತೈತಿ. ಹಾಗಿದ್ರೆ ಈ ಲ್ಯಾಂಡಿಂದನೇ ನಮ್ಮ ಅಟ್ಮಾಸ್ಫಿಯರ್ ಏನಾಗುತ್ತೆ ಬರ್ತಕ್ಕಂಥ ಈ ಹೀಟ್ ಇದೆ ಟೆರೆಸ್ಟ್ರಿಯಲ್ ರೇಡಿಯೇಷನು ನಮ್ಮ ಎಂಟೈರ್ ಭೂಮಿಯನ್ನು ಹೀಟ್ ಮಾಡ್ತದೆ. ಅರ್ಥ ಆಯ್ತಾ. ಸೊ ಇವು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿರಬೇಕು. ಆಮೇಲೆ ಅಷ್ಟೇ ಅಲ್ಲದೆ ನಾನು ಹೇಳಿದ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವ್ದು ಅಫೆಕ್ಟ್ ಮಾಡ್ತೈತಿ ಅಂದರೆ ದ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂತ. ರೈಟ್, ಇದು ಕೂಡ ಸಮ್ವಾಟ್ ಬಯೋಸ್ಪಿಯರ್ ಮೇಲೆ. ಯಾಕೆ ನಾನು ಹೇಳಿದೆ ಇಲ್ಲಿ ಹಾಗಿದೆ ಸರ್, ಎಲ್ಲಿನೋ ಆಯಿತು ಅಂದ್ರೆ ಈಗ ಇಂಡಿಯಾಗೆ ಗುಡ್ಡೆ, ಆಮೇಲೆ ಲಾನೈನ ಆದರೆ ಸಾರಿ ಎಲ್ಲಿನೋ ಆಯಿತು ಅಂದರೆ ಇಂಡಿಯಾಗೆ ನಾಟ್ ಗುಡ್ಡು, ಬಿಕಾಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಕರೆಂಟ್ಲಿ ಏನಾಗ್ತಾ ಐತಿ. ರೈಟ್, ಎರಡನೇದು ಇಂಪಾರ್ಟೆಂಟ್ ಏನು ಅಂದರೆ ಲಾನೈನ ಆದರೆ ವೆರಿ ಗುಡ್ಡು, ಯಾಕಂದರೆ ರೈನ್ಫಾಲ್ ಅಂದರೆ ವೆಸಿಟೇಷನ್ ನಮಗೆ ಗೊತ್ತೈತಿ. ಆಮೇಲೆ ಇನ್ನೊಂದು ಕಿಚು ಡ್ರೈ ಸ್ಪೆಲ್ಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ದ ಪಾಸಿಬಿಲಿಟಿ ಆಫ್ ಎಸ್ ಡ್ರೈನೆಸ್ ಆಯಿತು ಏನು ಫಾರೆಸ್ಟ್ ಫೈರ್ಸ್ ಆಗ್ತಕ್ಕಂಥ ಚಾನ್ಸ್ ಕೂಡ ಬಹಳ ಇರ್ತೈತಿ. ಅರ್ಥ ಆಯ್ತಲ್ಲ. ಹಾಗಿದ್ರೆ ಅಲ್ಲಿ ಮತ್ತೆ ನ್ಯೂ ಟೈಪ್ ಆಫ್ ಸಕ್ಸೇಷನ್ ಎಕೋಸಿಸ್ಟಮ್ ಒಳಗೆ ಓಕೆ ಫಾರ್ಮ್ ಆಗ್ತದೆ. ಸೊ ಅದು ಕೂಡ ನಮಗೆ ಇಲ್ಲಿ ಗೊತ್ತಿರಬೇಕಾಗ್ತದೆ. ರೈಟ್, ಸೊ ಈಗ ಬೇರೆ ಬೇರೆ ಸೊ ಕಂಡೀಷನ್ಸ್ ಅನ್ನ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊ ವೈಲ್ ವಿ ಆರ್ ಟಾಕಿಂಗ್. ಕರೆಕ್ಟಾ. ಎಮ್ ಜಿ ಯು ಅಂತ ಇದೆ, ಎಮ್ ಜಿ ಕೂಡ ಅಷ್ಟೇ आपका जो ईस्ट वर्ड ಏನಿದೆ ಅಲ್ಲ ಮೂಮೆಂಟ್ ಆಫ್ ದಿ आपकी जो ವಾರ್ಮ್ ವಾಟರ್ಗೆ ವಿ ಕಾಲ್ ಎಸ್ ಎಮ್ ಜಿ ಯು ಅಂತ ಹೇಳಿ ಕರಿತೇವೆ. ದಟ್ಸ್ ಮ್ಯಾಡನ್ ಓಕೆ ದ ಪೌಲ್ ಓಕೆ ಮ್ಯಾಡನ್. ಆಮೇಲೆ ಸಾರಿ ಟೂ ಜಿಯೋಗ್ರಾಫರ್ಸ್ ಅನ್ನಿ ಅಥವಾ ಓಷನೋಗ್ರಾಫರ್ಸ್ ಅನ್ನಿ ಮ್ಯಾಡನ್ ಆ್ಯಂಡ್ ಜೂಲಿಯನ್ ಎಂಬತಕ್ಕಂಥವ್ರು. ಸೊ ಇಬ್ರು ಸೇರ್ಕೊಂಡು ಇದನ್ನು ಫಿನೋಮಿನನ್ ಡಿಸ್ಕವರ್ ಮಾಡಿರ್ತಾರೆ. ಇಟ್ ಆಸ್ 8 ಸ್ಟೇಜಸ್ ಇರ್ತದೆ, ನಾನು ಮತ್ತೆ ಹೇಳ್ತೀನಂತ. ಹಾಗಾಗಿ ಇಂಡಿಯಾಗೆ ಸಹ ಓಕೆ ನಾರ್ಮಲಿ ಎಷ್ಟು ಇದು ಶಾರ್ಟರ್ ಸೈಕಲ್ ಇರುತ್ತಲ್ಲ ಅಷ್ಟು ಇಂಡಿಯನ್ ಮಾನ್ಸೂನ್ಗೆ ಬಹಳ ಗುಡ್ಡು. ರೈಟ್, ಸೊ ಅದು ಕೂಡ ನಮಗೆ ಗೊತ್ತಿರಲಿ. ಅಂದರೆ ಎಮ್ ಜಿ ಯು ಚೆನ್ನಾಗಿತ್ತು ಅಂದರೆ ಎಸ್ ಮಳೆ ಚೆನ್ನಾಗಿದ್ರೆ ಬಯೋಸ್ಫಿಯರ್ ವಿಲ್ ಬಿ ಗುಡ್ ಅಂತ ಹೇಳಿ ಕರಿತೀನಿ. ಅಷ್ಟೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಹೇಳಬೇಕು ಅಂತಂದರೆ ರೈಟ್ ಓಕೆ ಮತ್ತೊಂದು ಮೆಕ್ಯಾನಿಸಮ್ ದ ನಾರ್ತ್ ಅಟ್ಲಾಂಟಿಕ್. ನಾನು ಹೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಮೆರಿಡೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್, ಇದು ಕೂಡ ಬಹಳ ಮ್ಯಾಟ್ರ್ ಆಗ್ತದೆ ಇನ್ ಕೋರ್ಸ್ ಆಫ್ ನಮ್ಮ ಬಯೋಸ್ಪಿಯರ್. ಏನಾದರೂ ಇದು ವೀಕ್ ಆಯಿತು ಅಂತಂದರೆ ಡೆಫಿನೆಟ್ಲಿ ನಮ್ಮ ಬಯೋಸ್ಪಿಯರ್ ಕೂಡ ವಿಲ್ ಬಿ ಗೆಟ್ ಅಫೆಕ್ಟೆಡ್ ಅಂತ ಹೇಳಿ ನಾನು ಕರಿಬೇಕಾಗ್ತದೆ. ಇದು ಕೂಡ ಬಹಳ ಮ್ಯಾಟ್ರ್ ಆಗ್ತದೆ. ರೈಟ್, ಆಮೇಲೆ ಓಷನಿಂಗ್ ಮೆಕ್ಯಾನಿಸಮ್ ಬಗ್ಗೆ ಮತ್ತೆ ನಾನು ಹೇಳೋದಾದ್ರೆ ಯೂಶ್ವಲಿ ರೈಟ್ ಸೊ ಮತ್ತೆ ಇಂಪಾರ್ಟೆಂಟ್ ಆಗಿ ಮ್ಯಾಟ್ರ್ ಆಗಬೇಕು ಅಂದರೆ ಎಸ್ ಟೈಡ್ಸ್ ಅಂತ ಹೇಳಿ ಕರಿಬೋದು. ಟೈಡ್ಸ್ ಇಸ್ ನಥಿಂಗ್ ಬಟ್ ಆಫ್ ಸಮ್ ಕೈಂಡ್ okay some animals follow, right, some animals follow the right आपका जो the okay the path created by the tides for their ಮೋಷನ್ಗೆ. ಸೊ ಹಾಗಾಗಿ ಇದು ಕೂಡ ಸಮ್ವಾಟ್ ಐ ಕ್ಯಾನ್ ಸೇ. ಅದಾದ ನಂತರ ಸಹ ಇಂಪಾರ್ಟೆಂಟ್ ಅನ್ನ ಹೇಳಬೇಕು ಅಂತಂದಾಗ ನಾರ್ಮಲಿ ನೋಡಿ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ IMO ದಟ್ಸ್ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಅಂತ ಏನು ಕರೀತೀವಿ 1948 ಬೇಸ್ಡ್ ಇನ್ ಲಂಡನ್. ಇವ್ರು ಏನು ಮಾಡ್ತಾರೆ ಅಂತಂದಾಗ ಕನ್ವೀನಿಯೆಂಟಿಗೋಸ್ಕರ ಓಕೆ ಇಲ್ಲಿಂದ ಅದ್ರ ಬೇಸ್ ಲೈನ್ ಅಂತ ಕರೀತಾರೆ, ಇಲ್ಲಿಂದ ಅರೌಂಡ್ 200 ನಾಟಿಕಲ್ ಮೈಲ್ವರೆಗೂ ಏನಿದೆ ಇದನ್ನ ನಾವು ಕನ್ಸಿಡರ್ ಹ್ಯಾಸ್ ಅ
ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅಥವಾ ಇದನ್ನ ನಾವು ಇಲ್ಲಿ ನ್ಯಾಷನಲ್ ವಾಟರ್ ಅಂತ ಹೇಳಿ ಕರಿತೀವಿ. ಇಲ್ಲೇನೋ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಅರ್ಥ. ಬಟ್ ಇಲ್ಲಿ ಏನು ಹಾಗಿದ್ರೆ ಇಲ್ಲಿ ನೋ ಒನ್ ಪ್ರೊಟೆಕ್ಟ್ ಅಲ್ವಾ, ಇದು ಹೈ ಸಿ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನ ಓಪನ್ ಸಿ ಅಂತ ಹೇಳಿ ಕರಿತೀವಿ. ರೈಟ್, ಹಾಗಾಗಿ ಇಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ 2023 ಒಳಗೆ ಎಸ್ BBNJ, ದಟ್ಸ್ ವಿ ಕಾಲ್ ಆಸ್ ರೈಟ್ ದ ಬಯೋಡೈವರ್ಸಿಟಿ ಬಿಹೈಂಡ್ ದಿ ನ್ಯಾಷನಲ್ ಜುರಿಸ್ಡಿಕ್ಷನ್ ಅಂತ ಹೇಳಿ ಒಂದು ಕನ್ವೆನ್ಷನ್ ಮಾಡ್ಕೊಂಡಿದ್ವಿ, ಅದು UN ಕ್ಲಾಸ್ ಒಳಗನೆ. ಅರ್ಥ ಆಯ್ತಾರೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಲಂಡನ್ ಕನ್ವೆನ್ಷನ್ ಕೂಡ ಇದೆ. ಸೊ ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂತ ಅಂದ್ರೆ ರೈಟ್, ಇಲ್ಲಿ ಕೂಡ ಓಕೆ, ಇಲ್ಲಿ ಇರ್ತಕ್ಕಂಥ ಬಯೋಡೈವರ್ಸಿಟಿ ಇಸ್ ಆಲ್ಸೋ ಅಫೆಕ್ಟೆಡ್ ಬೈ ದಿ आपकी जो ಮಿನರಲ್ ಎಕ್ಸ್ಪ್ಲೋರೇಷನ್ ಏನಿದೆ ಅಲ್ಲ, ಆ ಮಿನರಲ್ ಎಕ್ಸ್ಪ್ಲೋರೇಷನ್ ಓಕೆ ಗೊತ್ತಿರಬೇಕು. ಸ್ಪೆಷಲಿ आपकी ನೂಡಲ್ಸ್ ಏನಿದೆ, ದ ಪಾಲಿಮೆಟಾಲಿಕ್ ನೂಡಲ್ಸ್ ಆಫ್ ಮ್ಯಾಗ್ನೀಷಿಯಂ, ಫೆರಸ್, ಸೊ ಬೇರೆ ಬೇರೆ ಒಂದು ನೂಡಲ್ಸ್ ಏನಿದಾವಲ್ಲ, ನಾವು ಬಹಳ ಹೈ ವ್ಯಾಲ್ಯೂ ಸ್ಪೆಷಲಿ ಕ್ರಿಟಿಕಲ್ ಇರೋದ್ರಿಂದ, ಸೊ ನಾರ್ಮಲಿ ವಿ ಆರ್ ಫೋಕಸಿಂಗ್ ಮೋರ್ ಆನ್ ದೋಸ್, ಕರೆಕ್ಟ್. ಹಾಗೆ ಇಂಡಿಯಾದ ಸಮುದ್ರಯಾನ್ ಪ್ರಾಜೆಕ್ಟ್ ಇರಬಹುದು, ಅಥವಾ आपकी ವಿ ಕಾಲ್ ಹ್ಯಾಸ್ ಪಾಲಿಮೆಟಾಲಿಕ್ ನೂಡಲ್ಸ್ ಪ್ರೋಗ್ರಾಮ್ ಇರ್ಬೋದು. ಓಕೆ, ವಿ ಆಕ್ಚುಲಿ ಗಾಟ್ ದ ಪರ್ಮಿಷನ್ ಫ್ರಮ್ ಇಂಟರ್ನ್ಯಾಷನಲ್ ಸೀಪ್ ಹೆಡ್ ಅಥಾರಿಟಿ ಅಂತ ಏನು ಕರೀತಿದೆ, ಕಿಂಗ್ಸ್ಟನ್ ಬೇಸ್ಡ್. ಸೊ ರೈಟ್, ಇವರಿಂದ ಕೂಡ ನಾವು ಪರ್ಮಿಷನ್ ತೆಗೆದುಕೊಳ್ತಾ ಇದ್ದೀವಿ. ಕೇಪ್ ಟೌನ್ ಅಗ್ರಿಮೆಂಟ್ ಇರಬಹುದು, ಅಥವಾ ವಿ ಹ್ಯಾವ್ ಒನ್ ಮೋರ್ ರೈಟ್ ಇಂಪಾರ್ಟೆಂಟ್ ಓಕೆ ಮೆರಿಟೈಮ್ ಸೆಕ್ಯೂರಿಟಿ. ಬಟ್ ಓಕೆ ಫೈನ್, ಸೊ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತವೆ ಇಲ್ಲಿ. ಸೊ ವೈಲ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಬಯೋಸ್ಪಿಯರ್ ಅಂಡ್ ದಿಸ್ ಒನ್, ಆಮೇಲೆ ಇವೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ವೆನ್ ವಿ ಆಮೇಲೆ ಕೋರಲ್ ರೀಫ್ಸ್ ಅನ್ನ ತಗೊಳ್ಳಿ, ಯಾಕಂದ್ರೆ ಕೋರಲ್ ರೀಫ್ಸ್ ಕೂಡ ಬಹಳ ಮ್ಯಾಟ್ರ್ ಆಗ್ತವಪ್ಪ ಇಲ್ಲಿ ವೆನ್ ವಿ ಟಾಕ್ ಅಬೌಟ್ ದಿ ಎಸ್, ಯಾವಾಗ ಈ ನಾವು ಡಿಸ್ಕಷನ್ ಮಾಡ್ತೀವಲ್ಲಪ್ಪ. ಸೊ ಕೋರಲ್ ರೀಫ್ಸ್ ಕೂಡ ಬಿಕಾಸ್ ದೇ ಆರ್ ಕಾಲ್ಡ್ ಆಸ್ ಅ ಫೌಂಡೇಶನಲ್ ಸ್ಪೀಶೀಸ್, ರೈಟ್, ದ ಫೌಂಡೇಶನ್ ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಈ ಫೌಂಡೇಶನ್ ಸ್ಪೀಶೀಸ್ ಕೂಡ ದೇ ಆರ್ ಇವನ್ ಗೆಟ್ ಅಫೆಕ್ಟೆಡ್ ಬೈ ದಿ आपको जो ಕರೆಂಟ್ಸ್ ಇರ್ಬೋದು, ಇವನ್ ದಿ ಸ್ಯಾಲಿನಿಟಿ, ರೈಟ್, ಕರೆಂಟ್ಸ್ ಸಲೈನಿಟಿ ಅಥವಾ ಸ್ಯಾಲಿನಿಟಿ ಇರ್ಬೋದು, ರೈಟ್, ಇವು ಕೂಡ ಬಹಳ ಅಫೆಕ್ಟ್ ಮಾಡ್ತವೆ. ಸ್ಯಾಲಿನಿಟಿ ಅಂದಾಗ ಆಸ್ ಯೂಶುವಲ್ ಟೆಂಪರೇಚರ್ ಅಂದ್ರೆ आपकी ಸೊ ಕ್ಲೈಮೇಟ್ ಚೇಂಜ್. ಸೊ ಹಾಗಾಗಿ ಓಷನೋಗ್ರಫಿಯಲ್ಲಿ ಕೂಡ ಸೊ ಅಥವಾ ದ ಮೆಕ್ಯಾನಿಸಮ್ಸ್ ಕೂಡ ದೇ ಡೂ ಇಂಪ್ಯಾಕ್ಟ್ ದ ಬಯೋಸ್ಪಿಯರ್ ಅಂತ ಹೇಳಿ ಕರಿತೀನಿ, ಕರೆಕ್ಟಾ. ಸೊ ಇವೇನಾದ್ರೂ ಕೋರಲ್ ರೀಫ್ಸ್, ಅಥವಾ ವಿ ಕ್ಯಾನ್ ಕಾಲ್ ದಮ್ ಆಸ್ आपकी ದ ಎವರ್ಗ್ರೀನ್ ಫಾರೆಸ್ಟ್ ಆಫ್ ದಿ ಓಷನ್ಸ್ ಅಂತ ನಾವು ಏನು ಕರಿತೀವಲ್ಲ, ಸೊ ರೈಟ್, ಸೊ ದ ಲಂಗ್ಸ್ ಆಫ್ ದಿ ಓಷನ್ ಅಂತ ಏನು ಕರಿತೀವಲ್ಲ, ಸೊ ಇವು ಕೂಡ ಬಹಳ ಮ್ಯಾಟ್ರು. ಬಟ್ ಇವುಗಳಿಗೆ ಬೇಕಾಗಿರೋದು ಏನು ಅಂದ್ರೆ ಸಮ್ ವಾಟ್ ವೆರಿ ಪ್ರಾಪರ್ ದ ಕೆಮಿಕಲ್ ಕಂಡೀಷನ್ಸ್ ಆಫ್ ದಿ ವಾಟರ್ ಇರಬೇಕಾಗ್ತದೆ. ಇಲ್ಲಾಂದ್ರೆ ಓಷನಿಕ್ ಎಸಿಡಿಫಿಕೇಶನ್ ಆದ್ರೆ ದೇ ಕೆನಾಟ್ ಸಸ್ಟೈನ್ ಅಲ್ವಾ. ಸೊ ಆ ಸಸ್ಟೈನೇಬಿಲಿಟಿ ಬಹಳ ಕಮ್ಮಿ ಆಗ್ತದೆ. ಸೊ ಹ್ಯಾಸ್ ಇಟ್ ಇಂಪ್ಯಾಕ್ಟ್ ದಿ ಕೋರಲ್ ರೀಫ್ ಇಂಪ್ಯಾಕ್ಟ್ ಆಯಿತು ಅಂದ್ರೆ ಓಕೆ ಎಂಟೈರ್ ಜೋ ಓಕೆ ಸಾಲ್ಟ್ ಬಜೆಟ್ ಮೇಲೆ ಪರಿಣಾಮ ಬೀರ್ತದೆ. ಸಾಲ್ಟ್ ಬಜೆಟ್ ಮೇಲೆ ಪರಿಣಾಮ ಬಿದ್ದೈತಿ ಅಂದ್ರೆ ಡೆಫಿನೆಟ್ಲಿ ಇಟ್ ಅಫೆಕ್ಟ್ಸ್ ದಿ ವಾಟ್ ಬಯೋಸ್ಪಿಯರ್ ಅಂತ ಹೇಳಿ ಕರಿತೀನಿ, ರೈಟ್. ಅಷ್ಟೇ ಅಲ್ಲದೆ आपकी ಓಕೆ ಫೈಟೋ ಪ್ಲಾಂಕ್ಟನ್ಸ್ ಮೇಲೆ ಇಂಪ್ಯಾಕ್ಟ್ ಬರ್ತದೆ, ಅದು ಡಯಾಟಮ್ಸ್ ಇರ್ಬೋದು, ಓಕೆ ದ ಡಯಾಫ್ಲಾಸಿಲೇಟ್ಸ್ ಇರ್ಬೋದು, ಅದೇ ಥರ ಝೂ ಪ್ಲಾಂಕ್ಟನ್ಸ್ ಇರ್ಬೋದು. ಈ ಝೂ ಪ್ಲಾಂಕ್ಟನ್ಸ್ ಮೇಲೆ, ಪೆರಿಫೈಟನ್ಸ್ ಮೇಲೆ, ನೆಕ್ಟನ್ಸ್ ಮೇಲೆ, ನ್ಯೂಸ್ಟನ್ಸ್ ಮೇಲೆ, ರೈಟ್. ಈಗ ಅದರ ಎಂಟೈರ್ಲಿ आपका जो आपकी द एक्वाटिक इरली टेरेस्ट्रियल इरली आ ecosystem, the relevant food chain and the food web, nutritious cycles and their successions, the finally everything will be get destroyed ಅಂತ ಹೇಳಿ ಕರಿತೀನಿ. ಸೊ ಹಾಗಾಗಿ ಇಲ್ಲಿ ಒಂದು ಕ್ಲಾರಿಟಿ ಏನಂತ ಅಂದ್ರೆ ಹಾಗಿದ್ರೆ ವಾಟ್ ಇಸ್ ದ ಕನ್ಕ್ಲೂಷನ್ ಫ್ರಮ್ ದಿಸ್ ಅಂತ ನಾನು ಹೇಳೋದಾದ್ರೆ ಸಿಂಪಲ್ ಆಗಿ ಇಫ್ ಐ ವಾಂಟ್ ಟು ಸೇ ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದಾಗ ಇನ್ ಕೋರ್ಸ್ ಆಫ್ ಹಿಯರ್ ಹಾಗಿದ್ರೆ ಎಂಟೈರ್ ಮೆಕ್ಯಾನಿಸಮ್ಸ್ ಆಫ್ ಓಷನ್ ಏನಿದೆ ಅಲ್ವಾ, ಡೆಫಿನೆಟ್ಲಿ ದೇ ಅಫೆಕ್ಟ್ ವಾಟ್ ಹಾಗಿದ್ರೆ ಬಯೋಸ್ಪಿಯರ್ ಅಂತ. ಹಾಗಾಗಿ ಆ ಬಯೋಸ್ಪಿಯರ್ನ ಓಕೆ ಪ್ರೊಟೆಕ್ಷನ್ ಮಾಡಬೇಕು ಅಂದ್ರೆ ಹಾಗಾದ್ರೆ ಮೆಕ್ಯಾನಿಸಮ್ಸ್ ಏನಾಗ್ತಾ ಇದೆ ಆ ಮೆಕ್ಯಾನಿಸಮ್ಸ್ ಮೇಲೆ ಕಂಟ್ರೋಲಿಂಗ್ ಇರ್ತಕ್ಕಂಥ ಕೂಡ ಬಹಳ ಕಂಟ್ರೋಲಿಂಗ್ ಅಂದ್ರೆ ದೇರ್ ಆರ್ ದ ಹ್ಯೂಮನ್ ಕೈಂಡ್ಸ್ ಇಂದ ಆ ಒಂದು ಮೆಕ್ಯಾನಿಸಮ್ಸ್ ಏನಾಗ್ತಾ ಇದಾವೆ ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತಾ ಇದಾವೆ. ಸೊ ಹಾಗಿದ್ರೆ ನಾವು ಮ್ಯಾನ್ ಕೈಂಡ್ ಆಕ್ಷನ್ಸ್ ಅನ್ನ ಬಿಹೇವಿಯರ್ ಅನ್ನೋದು ಸಹ आपकी इको फ्रेंडली यानी आपकी आई कैन से दैट ಹೆಂಗೆ ಇಕೋ ಟೂರಿಸಮ್ ಇದೆ ಅಲ್ಲ, ಹಾಗೆ ಇಕೋ ಎಕಾನಮಿಯನ್ನು ನಾವು ಫೋಕಸ್ ಮಾಡಿ ರೈಟ್ ನಾವು ಏನು ಮಾಡ್ಬೋದು ಹಾಗಿದ್ರೆ ನಮ್ಮ ಬಯೋಸ್ಪಿಯರ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬಹುದು. ಐ ಹೋಪ್ ಅರ್ಥ ಆಯಿತು ಅಂದ್ರೆ ಸ್ವಲ್ಪ ಲಾಂಗ್ ಆಯಿತು, ಸ್ವಲ್ಪ ಅದೇ ಕಾನ್ಸೆಪ್ಟನ್ನು ಸ್ವಲ್ಪ ಜಾಸ್ತಿ ಹೇಳಬೇಕಾದ್ರೆ ಹಿಂಗಾಗುತ್ತೆ. ನಥಿಂಗ್ ಟು ವರಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದ್ರಪ್ಪ, ಒಳ್ಳೇದಾಗಲಿ. ಥ್ಯಾಂಕ್ ಯು.